ನಮಸ್ಕಾರ ಸ್ನೇಹಿತರೆ, ನಾನು ಇಂದು ನಿಮ್ಮೊಂದಿಗೆ ಬೆಂಗಳೂರಿನ ರಿಯಲ್ ಎಸ್ಟೇಟಲ್ಲಿ ವೇಗವಾಗಿ ಗಮನ ಸೆಳೆಯುತ್ತಿರೋ ಒಂದು ಪ್ರಮುಖ ಪ್ರದೇಶದ ಬಗ್ಗೆ ಮಾತಾಡ್ತಾ ಇದ್ದೀನಿ. ವಿಷಯ ಏನು ಗೊತ್ತಾ, ಈ ಹೊಸ ರಿಯಲ್ ಎಸ್ಟೇಟ್ ಹಬ್ ಈಗ ನೆಲಮಂಗಲ ಮುಂದಿನ ದಿನಗಳಲ್ಲಿ ಕೇವಲ ಒಂದು ಟೌನ್ ಆಗಿ ಉಳಿಯುತ್ತದೆ ಅಥವಾ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರಮುಖ ರಿಯಲ್ ಎಸ್ಟೇಟ್ ಮತ್ತು ಸಂಪರ್ಕ ಕೇಂದ್ರವಾಗಿ ಬೆಳೆಯುತ್ತೆ? ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವನ್ನು ವಿಡಿಯೋದಲ್ಲಿ ಮಾಡೋಣ. ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಸ್ಟ್ರು. ನಮ್ಮ ಪೇಜನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಹೆಸರುಘಟ್ಟ ಮತ್ತು ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಪ್ರಾಪರ್ಟಿ ಖರೀದಿಸಲು ಅಥವಾ ಮಾರಲು ಸಂಪರ್ಕಿಸಿ. ಮತ್ತೆ ವಿಷಯಕ್ಕೆ ಬರೋಣ. ಇತ್ತೀಚೆಗೆ ಪತ್ರಿಕೆ ವರದಿಯ ನೆಲಮಂಗಲದಲ್ಲಿ ಸಂಪರ್ಕ ವ್ಯವಸ್ಥೆ, ಕೈಗಾರಿಕೆ ಚಟುವಟಿಕೆ, ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಮತ್ತು ಭವಿಷ್ಯದ ಅಭಿವೃದ್ಧಿಯ ಸಾಧ್ಯತೆಗಳ ಬಗ್ಗೆ ಗಮನ ಸೆಳೆಯಲಾಗಿದೆ. ಆದರೆ ಒಂದು ವಿಷಯವನ್ನು ಮೊದಲೇ ಸ್ಪಷ್ಟಪಡಿಸ್ತೇನೆ. ಈ ವಿಡಿಯೋ ಯಾವುದೇ ಒಂದು ನಿರ್ದಿಷ್ಟ ಪ್ರಾಜೆಕ್ಟ್ ಖರೀದಿಸಲು ಅಥವಾ ಪ್ರಚಾರ ಮಾಡಲು ಅಲ್ಲ. ಇದು ರಿಯಲ್ ಎಸ್ಟೇಟ್ ಎಜುಕೇಷನ್ನು. ಅಂದರೆ ನೆಲಮಂಗಲದಲ್ಲಿ ನೀವು ಇನ್ವೆಸ್ಟ್ ಮಾಡೋರಾದರೆ ಯಾವ ಅಂಶಗಳನ್ನು ಗಮನಿಸಬೇಕು ಎಂಬುದನ್ನು ತಿಳಿದುಕೊಳ್ಳಲು ಈ ವಿಡಿಯೋ. ಇಲ್ಲಿ ಹಾಗಾದರೆ ಬನ್ನಿ, ನೆಲಮಂಗಲ ಏಕೆ ರಿಯಲ್ ಎಸ್ಟೇಟ್ ಹಬ್ ಆಗುವ ಸಾಧ್ಯತೆ ಹೊಂದಿದೆ ಅಂತ ನೋಡೋಣ. ಮೊದಲನೇದಾಗಿ ನಿಮಗೆ ಲೊಕೇಶನ್ನು. ಇನ್ನು ನೆಲಮಂಗಲ ಬೆಂಗಳೂರಿನ ಉತ್ತರ ಪಶ್ಚಿಮ ಭಾಗದ ಪ್ರಮುಖ ಸಂಪರ್ಕ ಪ್ರದೇಶಗಳಲ್ಲಿ ಒಂದು. ಬೆಂಗಳೂರು ನಗರದಿಂದ ತುಮಕೂರು ಕಡೆಗೆ ಹೋಗುವ ಪ್ರಮುಖ ಮಾರ್ಗದಲ್ಲಿ ನೆಲಮಂಗಲ ಪ್ರಮುಖ ಸ್ಥಾನದಲ್ಲಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದದ್ದು ನ್ಯಾಷನಲ್ ಹೈವೇ ಕನೆಕ್ಟಿವಿಟಿ. ಬೆಂಗಳೂರು ತುಮಕೂರು ಮಾರ್ಗದ ಸಂಪರ್ಕದಿಂದಾಗಿ ಸರಕು ಸಾಗಾಣಿಕೆ, ಕೈಗಾರಿಕೆ ಚಟುವಟಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಈ ಪ್ರದೇಶ ಮಹತ್ವ ಬರುತ್ತೆ. ರಿಯಲ್ ಎಸ್ಟೇಟ್ನಲ್ಲಿ ಒಂದು ಮಾತಿದೆ, ಲೊಕೇಶನ್ ಇಂಪಾರ್ಟೆಂಟ್ ಬಟ್ ಕನೆಕ್ಟಿವಿಟಿ, ಕ್ರಿಯೇಟಿವಿಟಿ, ಲೊಕೇಶನ್ನು ವ್ಯಾಲ್ಯೂ. ಒಂದು ರಸ್ತೆ, ಕೈಗಾರಿಕೆ, ಉದ್ಯೋಗ, ವಾಣಿಜ್ಯ ಚಟುವಟಿಕೆಗಳು ಹತ್ತಿರ ಹೋದಂತೆ ಆ ಪ್ರದೇಶದ ಜನರ ಗಮನವು ಹೆಚ್ಚಾಗುತ್ತೆ. ಎರಡನೇ ಪ್ರಮುಖ ಅಂಶ ಏನಂದರೆ ಇಂಡಸ್ಟ್ರಿಯಲ್ ಗ್ರೋತು. ನೆಲಮಂಗಲದ ಸುತ್ತಮುತ್ತ ಕೈಗಾರಿಕಾ ಪ್ರದೇಶಗಳು ಮತ್ತು ಲಾಜಿಸ್ಟಿಕ್ ಸಂಬಂಧಿತ ಚಟುವಟಿಕೆಗಳು ಇರೋದ್ರಿಂದ ಈ ಭಾಗವು ಕೇವಲ ರೆಸಿಡೆನ್ಷಿಯಲ್ ಮಾರ್ಕೆಟ್ ಆಗಿರದೆ ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಎಕೋ ಸಿಸ್ಟಮ್ ಆಗಿ ಬೆಳೆಯುತ್ತಾ ಹೋಗ್ತಾ ಇದೆ. ಒಂದು ಪ್ರದೇಶದಲ್ಲಿ ಕೈಗಾರಿಕೆಗಳು ಬಂದಾಗ ಏನಾಗುತ್ತೆ, ಅಲ್ಲಿ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಉದ್ಯೋಗ ಬಂದಾಗ ಜನರು ಬರ್ತಾರೆ, ಜನ ಬಂದಾಗ ಮನೆ ಬೇಕಾಗುತ್ತೆ. ಈ ರೀತಿ ಮನೆ ಬೇಕಾದಾಗ ನಿಮಗೆ ರೆಂಟಲ್ ಡಿಮ್ಯಾಂಡ್ಗಳು ಸಹ ಜಾಸ್ತಿ ಆಗುತ್ತೆ. ರೆಂಟಲ್ ಡಿಮ್ಯಾಂಡ್ ಬಂದಾಗ ರೆಸಿಡೆನ್ಷಿಯಲ್ ಡೆವಲಪ್ಮೆಂಟು ಹೆಚ್ಚಾಗಬಹುದು. ಅದಕ್ಕೆ ಜೊತೆಯಾಗಿ ಈ ಶಾಪು, ಆಫೀಸು, ವೇರ್ ಹೌಸು, ಹೋಟೆಲು, ಈ ಥರ ಕಮರ್ಷಿಯಲ್ ಆಕ್ಟಿವಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ಕಾರಣಕ್ಕೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ರು ಕೇವಲ ಇಂದಿನ ಡೆವಲಪ್ಮೆಂಟನ್ನು ನೋಡೋದಿಲ್ಲ, ಅವರು ಮುಂದಿನ 5, 10, 15 ವರ್ಷಗಳ ಈ ಪ್ರದೇಶ ಹೇಗೆ ಬದಲಾಗ್ಬೋದು ಅಂತ ಯೋಚನೆ ಮಾಡ್ತಾರೆ. ಮೂರನೇ ಅಂಶ ಈ ಲಾಜಿಸ್ಟಿಕ್ಕು. ಬೆಂಗಳೂರು ನಗರಕ್ಕೆ ನೀವು ದಿನಕ್ಕೆ ಗೂಡ್ಸ್ ಮೂವ್ಮೆಂಟು ಹೆಚ್ಚಾಗ್ತಾ ಇದೆ. ಅಂದರೆ ವೇರ್ ಹೌಸು, ಡಿಸ್ಟ್ರಿಬ್ಯೂಷನ್ ಸೆಂಟರ್ಸು, ಟ್ರಾನ್ಸ್ಪೋರ್ಟ್ ಹಬ್ಸು ಮತ್ತು ಇಂಡಸ್ಟ್ರಿಯಲ್ ಸಪ್ಲೈ ಚೈನು ಉತ್ತಮ ಹೈವೇ ಕನೆಕ್ಟಿವಿಟಿ ಇರೋದ್ರಿಂದ ಸಹಜವಾಗಿ ಮಹತ್ವ ಇದೆ. ನೆಲಮಂಗಲದ ಲೊಕೇಶನ್ ಈ ದೃಷ್ಟಿಯಿಂದ ತುಂಬ ಗಮನಾರ್ಹವಾಗಿದೆ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಏನಂದರೆ, ಇಂಡಸ್ಟ್ರಿಯಲ್ ಗ್ರೋತ್ ಇದೆ ಅಂದರೆ ಪ್ರತಿಯೊಂದು ಜಮೀನಿನ ಬೆಲೆ ಕೂಡ ಅದೇ ವೇಗದಲ್ಲಿ ಏರುತ್ತೆ ಅಂತ ಅರ್ಥ ಅಲ್ಲ. ಇಲ್ಲಿ ಇನ್ವೆಸ್ಟ್ ಮಾಡುವ ಸಾಮಾನ್ಯ ತಪ್ಪೇನೆಂದರೆ, ಒಂದು ದೊಡ್ಡ ಡೆವಲಪ್ಮೆಂಟ್ ಅನೌನ್ಸ್ಮೆಂಟ್ ಕೇಳಿದ ತಕ್ಷಣ ಲ್ಯಾಂಡನ್ನು ಖರೀದಿ ಮಾಡಿಬಿಡೋದು. ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಲ್ಲ ಅದು. ಮೊದಲು ಲೊಕೇಶನನ್ನು ಮೈಕ್ರೋ ಲೆವೆಲ್ನಲ್ಲಿ ಅನಾಲಿಸಿಸ್ ಮಾಡಬೇಕು. ಅಂದರೆ ಈ ಪ್ರಾಪರ್ಟಿ ಯಾವ ರಸ್ತೆಯಲ್ಲಿದೆ, ಮುಖ್ಯ ರಸ್ತೆಯಿಂದ ಎಷ್ಟು ದೂರ ಇದೆ, ಅಲ್ಲಿಗೆ ಹೋಗಲು ರಸ್ತೆ ಹೇಗಿದೆ, ಮತ್ತು ನೀರಿನ ಸೌಲಭ್ಯ ಇದೆಯಾ, ವಿದ್ಯುತ್ ಇದೆಯಾ, ಮತ್ತು ಜನವಸತಿಯಲ್ಲಿ ಇದೆಯಾ, ಶಾಲೆ, ಆಸ್ಪತ್ರೆ, ಮಾರುಕಟ್ಟೆ ಎಷ್ಟು ದೂರ ಇದೆ, ಹತ್ತಿರದಲ್ಲಿ ಇಂಡಸ್ಟ್ರೀಸು ಅಥವಾ ಎಂಪ್ಲಾಯ್ಮೆಂಟ್ ಸೆಂಟರ್ಸ್ ಇದೆಯಾ, ಇವೆಲ್ಲವನ್ನು ಸಹ ಪರಿಶೀಲಿಸಬೇಕಾಗುತ್ತೆ. ನಾಲ್ಕನೇ ಅಂಶ ಇನ್ಫ್ರಾಸ್ಟ್ರಕ್ಚರ್ ಬಂದಾಗ ಲ್ಯಾಂಡ್ ವ್ಯಾಲ್ಯೂ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಅನೌನ್ಸ್ಮೆಂಟ್ ಮತ್ತು ಆಕ್ಚುಲಿ ಇನ್ಫ್ರಾಸ್ಟ್ರಕ್ಚರು ಒಂದೇ ವಿಷಯ ಅಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಯಾರಾದರೂ ಈ ಬ್ರೌಚರಲ್ಲಿ ಫ್ಯೂಚರ್ ಡೆವಲಪ್ಮೆಂಟ್ ಪ್ರಪೋಸ್ ರೋಡು, ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಅಂತ ಬರೆದಿದ್ರೆ ಅದನ್ನು ಅಫಿಷಿಯಲ್ ಸೋರ್ಸ್ ಅಂತ ನೀವು ವೆರಿಫೈ ಮಾಡಬೇಕು. ಪ್ರಸ್ತಾವನೆ ಇದೆ ಅಂದರೆ ನಾಳೆ ನಿರ್ಮಾಣವಾಗುತ್ತೆ ಅಂತ ಅರ್ಥ ಅಲ್ಲ. ಐದನೇ ಅಂಶ ರಿಯಲ್ ಎಸ್ಟೇಟು ಡಿಮ್ಯಾಂಡು. ಒಂದು ಪ್ರದೇಶದಲ್ಲಿ ಈ ಪ್ರಾಪರ್ಟಿ ಡಿಮ್ಯಾಂಡ್ ಬರಲು 3 ಪ್ರಮುಖ ಕಾರಣಗಳಿವೆ. ಮೊದಲನೇದು ಎಂಡ್ ಯೂಸರ್ಸು, ಅಂದರೆ ಅಲ್ಲಿ ಮನೆ ಕಟ್ಕೊಳ್ಳಲು, ವಾಸಿಸಲು ಬರುವ ಜನ. ಎರಡನೇದಾಗಿ ಇನ್ವೆಸ್ಟರ್ಸು,
ಭವಿಷ್ಯದಲ್ಲಿ ವ್ಯಾಲ್ಯೂ ಅಪ್ರಿಸಿಯೇಷನ್ ನಿರೀಕ್ಷಿಸುವವರು. ಮೂರನೆಯದಾಗಿ ಬಿಸ್ನೆಸ್ ಯೂಸರ್ಸು, ಅಂದರೆ ಶಾಪ್ಸು, ಆಫೀಸು, ವೇರ್ ಹೌಸು, ಇಂಡಸ್ಟ್ರೀಸು ಅಥವಾ ಕಮರ್ಷಿಯಲ್ ಆಕ್ಟಿವಿಟಿಗಾಗಿ ಪ್ರಾಪರ್ಟಿ ಬೇಕಾಗುವವರು. ಈ ನೆಲಮಂಗಲದಂತಹ ಪ್ರದೇಶದಲ್ಲಿ ಈ ಮೂರು ಡಿಮ್ಯಾಂಡು ಸೆಗ್ಮೆಂಟ್ ಹೇಗೆ ಬೆಳೀತಿದೆ ಅನ್ನೋದನ್ನು ನಾವು ಬಹಳವಾಗಿ ಗಮನಿಸಬೇಕು. ಆರನೇ ಅಂಶ ಪ್ರೈಸ್. ಹೂಡಿಕೆ ಮಾಡುವಾಗ ಇಲ್ಲಿ ಕಡಿಮೆ ಬೆಲೆ ಇದೆ ಅನ್ನೋದು ಮಾತ್ರಕ್ಕೆ ನಾವು ಅದನ್ನು ಹೂಡಿಕೆ ಮಾಡಬಹುದು. ನೀವು ಕೇಳಬೇಕಾದ ಪ್ರಶ್ನೆ, ಬೆಲೆ ಏಕೆ ಕಡಿಮೆ ಇದೆ ಮತ್ತು ಈ ಬೆಲೆಗೆ ಫ್ಯೂಚರ್ ಡಿಮ್ಯಾಂಡು ಸಪೋರ್ಟ್ ಇದೆಯಾ? ಒಂದು ಪ್ರಾಪರ್ಟಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂದರೆ ಆಕ್ಚುಲಿ ಬಾರ್ಗೇನ್ ಅಲ್ಲ ಅದು. ಅಂದರೆ ಟೈಟಲ್ ಸರಿಯಾಗಿರ್ಬೋದಾ ಅಥವಾ ಕನ್ವರ್ಷನ್ ಸಮಸ್ಯೆ ಏನಾದರೂ ಇದೆಯಾ, ಅಪ್ರಿಷಿಯೇಷನ್ನು ಅಥವಾ ಅಪ್ರೂವಲ್ಸು ಏನಾದರೂ ತಡೆಯಾಗಿದೆಯಾ, ರೋಡ್ ಆಕ್ಸೆಸ್ ಸರಿಯಾಗಿದೆಯಾ, ಇದು ಅಕ್ವಿಸಿಷನ್ಸ್ ರಿಸ್ಕ್ ಏನಾದರೂ ಇದೆಯಾ, ಲೊಕೇಶನಲ್ಲಿ ಡಿಮ್ಯಾಂಡ್ ಇಲ್ದಿರಬಹುದು. ಈ ರೀತಿ ಆದ್ರಿಂದ ಚೀಪ್ ಪ್ರಾಪರ್ಟಿ ಮತ್ತು ಗುಡ್ ಇನ್ವೆಸ್ಟ್ಮೆಂಟು ಎರಡು ಒಂದೇ ಅರ್ಥ ಅಲ್ಲ. ಏಳನೇ ಅಂಶ ಈ ಲೀಗಲ್ ವೆರಿಫಿಕೇಷನ್ಸು. ಇದು ಅತ್ಯಂತ ಪ್ರಮುಖ ವಿಷಯ. ನೀವು ನೆಲಮಂಗಲದಲ್ಲಿ ಪ್ಲಾಟು, ಸೈಟ್, ಲ್ಯಾಂಡ್ ಅಥವಾ ಕಮರ್ಷಿಯಲ್ ಪ್ರಾಪರ್ಟಿ ಖರೀದಿಸುವ ಮೊದಲು ಡಾಕ್ಯುಮೆಂಟ್ಸನ್ನು ಪರಿಶೀಲಿಸಬೇಕು. ಈ ಟೈಟಲ್ ಡೀಡು, ಪಾರ್ಟಿಷನ್ ಡೀಡು, ಈ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ಸು ಮತ್ತು RTC, ಮ್ಯೂಟೇಷನ್ನು, ಸರ್ವೆ ರೆಕಾರ್ಡ್ಸು ಮತ್ತು ಕನ್ವರ್ಷನ್ ಆರ್ಡರ್ಸು ಮತ್ತು ಲೇಔಟ್ ಅಪ್ರೂವಲ್ಸು, ಖಾತಾ ಸಂಬಂಧಿತ ಎಲ್ಲ ದಾಖಲೆಗಳನ್ನು ಮತ್ತು ಟ್ಯಾಕ್ಸ್ ಪೇಡ್ ರಿಸಿಪ್ಟ್ಸು ಮತ್ತು ಅಗತ್ಯವಿದ್ದಲ್ಲಿ ಸಂಬಂಧಿತ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ಸ್ ಏನಾದರೂ ಇದೆಯಾ, ಇವುಗಳನ್ನು ಕ್ವಾಲಿಫೈಡ್ ಪ್ರಾಪರ್ಟಿ ಲಾಯರ್ ಮೂಲಕನೇ ಪರಿಶೀಲಿಸೋದು ಉತ್ತಮ. ನಿಮಗೆ ಯಾರಾದರೂ ಸರ್ ಡಿಮ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ, ನೀವು ಟೆನ್ಷನ್ ತಗೋಬೇಡಿ ಅಂದರೆ ಅದನ್ನು ಕೇಳಿ ಮಾತ್ರ ಪ್ರಾಪರ್ಟಿ ಖರೀದಿಸೋದು ತಪ್ಪು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದು ತುಂಬ ಉತ್ತಮ. 8ನೇ ಅಂಶ DC ಕನ್ವರ್ಷನ್ ಮತ್ತು ಲ್ಯಾಂಡ್ ಯೂಸು. ಈ ಕೃಷಿ ಜಮೀನು, ರೆಸಿಡೆನ್ಸ್ ಸೈಟನ್ನು ಕನ್ವರ್ಟ್ ಲ್ಯಾಂಡು, ಇವುಗಳು ಒಂದೇ ರೀತಿ ಪ್ರಾಪರ್ಟಿ ಅಲ್ಲ. ನೀವು ಯಾವ ಉದ್ದೇಶಕ್ಕಾಗಿ ಪ್ರಾಪರ್ಟಿಯನ್ನು ಖರೀದಿಸ್ತಿದ್ದೀರಾ ಎಂಬುದು ಅನುಗುಣವಾಗಿ ಲ್ಯಾಂಡ್ ಯೂಸು ಮತ್ತು ಕನ್ವರ್ಷನ್ ಸ್ಟೇಟಸ್ಸು ಪರಿಶೀಲಿಸಬೇಕು. ಸೈಟ್ ಇದೆ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ, ಲೀಗಲ್ ರೆಸಿಡೆನ್ಷಿಯಲ್ ಸೈಟ್ ಆಗಿದೆಯಾ ಅನ್ನೋ ಪ್ರಶ್ನೆಯನ್ನು ನೀವು ಕೇಳಬೇಕು. ಅದೇ ರೀತಿ ಲೇಔಟ್ ಅಪ್ರೂವಲ್ಸು ಮತ್ತು ಡೆವಲಪ್ಮೆಂಟ್ ಪರ್ಮಿಷನ್ಸ್ ಕೂಡ ಪರಿಶೀಲಿಸಬೇಕು. 9ನೇ ಅಂಶ ಎಕ್ಸಿಟ್ ಸ್ಟ್ರಾಟಜಿ. ನೀವು ಪ್ರಾಪರ್ಟಿ ಖರೀದಿಸುವಾಗ ಒಂದು ಪ್ರಶ್ನೆ ಕೇಳಿ, ನಾನು ಇದನ್ನು ಮುಂದಕ್ಕೆ ಮಾರಾಟ ಮಾಡಬೇಕಾದ್ರೆ ಯಾರು ಖರೀದಿಸ್ತಾರೆ? ಇದು ಬಹಳ ಪವರ್ಫುಲ್ ಕ್ವಶನ್. ನೀವು ಪ್ರಾಪರ್ಟಿಗೆ ಫ್ಯೂಚರ್ ಬೈಯರ್ ಯಾರು? ಎಂಡ್ ಯೂಸರ್ನ ಅಥವಾ ಇನ್ವೆಸ್ಟರ್ ಯಾರಾದರೂ ಬರ್ತಾರಾ? ಬಿಲ್ಡರ್ಸ್ ಯಾರಾದರೂ ಬರ್ತಾರಾ? ಕಮರ್ಷಿಯಲ್ ಯೂಸ್ಗೆ ಬರುತ್ತಾ ಅಥವಾ ಯಾರೂ ಇಲ್ವಾ? ಎಕ್ಸಿಟ್ ಸ್ಟ್ರಾಟಜಿ ಇಲ್ಲದೇ ಇನ್ವೆಸ್ಟು ಕೆಲವೊಮ್ಮೆ ವರ್ಷಗಳ ಕಾಲ ಹಣವನ್ನು ಲಾಕ್ ಮಾಡಿಬಿಡುತ್ತೆ. 10ನೇ ಅಂಶ ಲಾಂಗ್ ಟರ್ಮ್ ಥಿಂಕಿಂಗು. ರಿಯಲ್ ಎಸ್ಟೇಟ್ ಅಂದರೆ ಓವರ್ ನೈಟ್ ಪ್ರಾಫಿಟ್ ಅಲ್ಲ. ಕೆಲವು ಪ್ರಾಪರ್ಟಿ ಶಾರ್ಟ್ ಟರ್ಮ್ನಲ್ಲಿ ಉತ್ತಮ ರಿಟರ್ನ್ಸ್ ಕೊಡ್ಬೋದು, ಕೆಲವು ಪ್ರಾಪರ್ಟಿಸಿಗೆ ಹೆಚ್ಚು ಸಮಯ ಬೇಕಾಗುತ್ತೆ. ಆದ್ದರಿಂದ ನೀವು ನಿಮ್ಮ ಫೈನಾನ್ಷಿಯಲ್ ಕೆಪಾಸಿಟಿ, ಇನ್ವೆಸ್ಟ್ಮೆಂಟ್ ರಿಸ್ಕು ಇದನ್ನೆಲ್ಲನ ಅರ್ಥ ಮಾಡ್ಕೋಬೇಕು. ಲೋನ್ ತೆಗೆದುಕೊಂಡು ಇನ್ವೆಸ್ಟ್ ಮಾಡ್ತಿದ್ರೆ EMI ಪ್ರೆಷರ್ ಕೂಡ ನಿಮಗೆ ಬರುತ್ತೆ. ಈ ಎಲ್ಲ ಹಣವನ್ನು ಒಂದೇ ಪ್ರಾಪರ್ಟಿಯಲ್ಲಿ ಹಾಕುವುದು ಕೂಡ ಸರಿಯಾದ ಸ್ಟ್ರಾಟಜಿ ಅಲ್ಲ. ಡೈವರ್ಸಿಫಿಕೇಶನ್ ಮತ್ತು ಲಿಕ್ವಿಡಿಟಿ ಕೂಡ ಮುಖ್ಯ. ಹಾಗಾದರೆ ಸ್ನೇಹಿತರೆ, ನೆಲಮಂಗಲ ಹೊಸ ರಿಯಾಲಿಟಿ ಹಬ್ ಆಗುತ್ತದೆಯೇ? ನನ್ನ ಉತ್ತರ ಏನಂದರೆ, ಈ ಪ್ರದೇಶದಲ್ಲಿ ಕನೆಕ್ಟಿವಿಟಿ, ಇಂಡಸ್ಟ್ರಿಯಲ್ ಆಕ್ಟಿವಿಟಿ, ಲಾಜಿಸ್ಟಿಕ್ಕು, ಅರ್ಬನ್ ಎಕ್ಸ್ಪೆನ್ಷನ್ನು ಮುಂತಾದ ಅಂಶಗಳು ರಿಯಲ್ ಎಸ್ಟೇಟ್ ಆಪರ್ಚುನಿಟಿ ಬಗ್ಗೆ ಗಮನ ಹರಿಸಲು ಕಾರಣವಾಗಿದೆ. ಆದ್ದರಿಂದ ಆಪರ್ಚುನಿಟಿ ಇದೆ, ಪ್ರತಿಯೊಂದು ಪ್ರಾಪರ್ಟಿಯು ಇನ್ವೆಸ್ಟ್ಮೆಂಟ್ಗೆ ಅಂತ ಅರ್ಥ ಅಲ್ಲ. ಅದೇ ಅತ್ಯಂತ ಮುಖ್ಯವಾದ ಲೆಸನ್ನು. ನೀವು ನೆಲಮಂಗಲದಲ್ಲಿ ಪ್ರಾಪರ್ಟಿ ಖರೀದಿಸಲು ಯೋಚಿಸ್ತಾ ಇದ್ದರೆ ಮೊದಲು ಲೊಕೇಶನ್ ಚೆಕ್ ಮಾಡಬೇಕು, ನಂತರ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿ, ಅದಾದಮೇಲೆ ಅಪ್ರೂವಲ್ಸನ್ನು ನೀವು ಖಂಡಿತ ಚೆಕ್ ಮಾಡಬೇಕು, ನಂತರ ಪ್ರೈಸ್ ಕಂಪೇರ್ ಮಾಡಿ. ಈ ರೀತಿ ಫ್ಯೂಚರ್ ಡಿಮ್ಯಾಂಡ್ ಅನಾಲಿಸಿಸ್ ಮಾಡೋದ್ರಿಂದ ನಿಮಗೇನಾಗುತ್ತೆ, ಕೊನೆಗೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋದು ಈಸಿ ಆಗುತ್ತೆ. ಒಂದು ಪ್ರಾಪರ್ಟಿಯನ್ನು ಖರೀದಿಸುವ ಮೊದಲು ನೀವು ಕೇಳಬೇಕಾದ 5 ಪ್ರಶ್ನೆಗಳನ್ನು ಇಲ್ಲಿ ಹೇಳ್ತೀನಿ ನೋಡಿ. 1, ಈ ಪ್ರಾಪರ್ಟಿ ಲೀಗಲ್ ಕ್ಲಿಯರ್ ಆಗಿದೆಯಾ? 2, ಈ ಲೊಕೇಶನ್ನು ಜೆನ್ಯೂನ್ ಡಿಮ್ಯಾಂಡ್ ಇದೆಯಾ? 3ನೇದು ಕನೆಕ್ಟಿವಿಟಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ? 4ನೇದಾಗಿ ಇಂದಿನ ಮಾರ್ಕೆಟ್ ಪ್ರೈಸು ರೀಸನಬಲ್ ಇದೆಯಾ? 5ನೇದಾಗಿ
ಮುಂದಿನ ದಿನಗಳಲ್ಲಿ ನಾನು ಇದನ್ನು ಸುಲಭವಾಗಿ ಎಕ್ಸಿಟ್ ಮಾಡಬಹುದಾ, ಅಂದರೆ ಮಾರಬಹುದಾ? ಈ 5 ಪ್ರಶ್ನೆಗಳಿಗೆ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ ಸಿಕ್ಕರೆ ಮಾತ್ರ ಮುಂದಿನ ಹಂತಕ್ಕೆ ಹೋಗಿ. ಸ್ನೇಹಿತರೆ, ರಿಯಲ್ ಎಸ್ಟೇಟ್ನಲ್ಲಿ ಹಣ ಮಾಡೋದಕ್ಕಿಂತ ಮೊದಲು ಹಣವನ್ನು ರಕ್ಷಿಸುವುದು ಕಲಿಬೇಕು. ಮೊದಲು ಡಾಕ್ಯುಮೆಂಟು, ನಂತರ ಡಿಸಿಷನ್. ಈ ಮೊದಲು ಲೊಕೇಶನ್ನು, ನಂತರ ಇನ್ವೆಸ್ಟ್ಮೆಂಟು. ಮತ್ತು ಮೊದಲು ರಿಸರ್ಚ್ ಮಾಡಿ, ನಂತರ ಪರ್ಚೇಸ್ ಮಾಡಿ. ಇದೇ ನನ್ನ ಇಂದಿನ ಸಂದೇಶ. ನಿಮಗೆ ನೆಲಮಂಗಲದ ರಿಯಲ್ ಎಸ್ಟೇಟ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ಕಾಮೆಂಟ್ನಲ್ಲಿ ನೆಲಮಂಗಲ ಅಂತ ಬರೀರಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಪ್ರಾಪರ್ಟಿ ಎಜುಕೇಷನ್ ವಿಡಿಯೋಗಾಗಿ ನಮ್ಮ ಪೇಜನ್ನು ಯಾವಾಗಲೂ ಫಾಲೋ ಮಾಡಿ. ನಾನು ಮತ್ತೆ ಇನ್ನೊಂದು ರಿಯಲ್ ಎಸ್ಟೇಟ್ ಇಂಪಾರ್ಟೆಂಟ್ ಟಾಪಿಕ್ ಜೊತೆಗೆ ಮುಂದೆ ಬರುತ್ತೇನೆ. ಧನ್ಯವಾದಗಳು. ಜಾಗರೂಕರಾಗಿ ಹೂಡಿಕೆ ಮಾಡಿ ಮತ್ತು ಕಾನೂನುಬದ್ಧ ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ನೆನ್ಪಿಟ್ಕೊಳ್ಳಿ, ಗುಡ್ ಪ್ರಾಪರ್ಟಿ ಇಸ್ ನಾಟ್ ಎ ಜಸ್ಟ್ ಅಬೌಟ್ ಪ್ರೈಸ್, ಇಟ್ ಈಸ್ ಅಬೌಟ್ ಲೊಕೇಶನ್ ಮತ್ತು ಡಿಮ್ಯಾಂಡ್ ಆ್ಯಂಡ್ ಫ್ಯೂಚರ್ ವ್ಯಾಲ್ಯೂ. ಧನ್ಯವಾದಗಳು.